ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜನತಾ ಟಿವಿ. ನಾನು ಸುಪ್ರೀತಾ ಶೆಟ್ಟಿ. ಇದು ಬೆಂಗಳೂರಿನ ಮಹಾ ಸಂಘರ್ಷದ ಕತೆ. ಒಂದು ಕಡೆ ಸಿಲಿಕಾನ್ ಸಿಟಿಯ ಪಾದಾಚಾರಿಗಳ ಹಕ್ಕು, ಮತ್ತೊಂದೆಡೆ ಲಕ್ಷಾಂತರ ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆಪಾಡು. ಹೌದು, ರಾಜಧಾನಿಯಲ್ಲಿ ಈಗ ಆಪರೇಷನ್ ಫುಟ್ಪಾತ್ ತಾರಕಕ್ಕೇರಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ, ಜಿಬಿಎ ಮತ್ತು ಬಿಬಿಎಂಪಿ ಜಂಟಿಯಾಗಿ ಜುಲೈ 1ರಿಂದ 10ರವರೆಗೆ ಹಮ್ಮಿಕೊಂಡಿರುವ ಸೇಫ್ ಫುಟ್ಪಾತ್ ಅಭಿಯಾನ ನಗರದ ಚಿತ್ರಣವನ್ನೇ ಬದಲಿಸ್ತಾ ಇದೆ. ಆದರೆ ಈ ಕಾರ್ಯಾಚರಣೆಯ ಹಿಂದೆ ಕೇಳಿ ಬರುತ್ತಿರೋದು ಬಡ ವ್ಯಾಪಾರಿಗಳ ಆಕ್ರೋಶದ ಕಣ್ಣೀರು. ಅಷ್ಟಕ್ಕೂ ಈ ತೆರವು ಯಾಕೆ? ಬೀದಿ ಬದಿ ವ್ಯಾಪಾರಿಗಳ ಮುಂದಿನ ದಾರಿ ಏನು? ಹಾಗಾದ್ರೆ ಈ ಬಡ ವ್ಯಾಪಾರಿಗಳಿಗೆ ಪರ್ಯಾಯ ಮಾರ್ಗವೇ ಇಲ್ವಾ? ನಗರದ ಕೇವಲ 20% ಮುಖ್ಯ ರಸ್ತೆಗಳಲ್ಲಿ ಮಾತ್ರ ತೆರವು ಮಾಡಲಾಗ್ತಾ ಇದೆ. ಉಳಿದ 80% ಒಳ ರಸ್ತೆ ಅಥವಾ ವಾರ್ಡ್ ರಸ್ತೆಗಳಲ್ಲಿ ವ್ಯಾಪಾರಕ್ಕೆ ಅವಕಾಶವಿದೆ ಎಂದು ಸರ್ಕಾರ ಮತ್ತು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಭರವಸೆ ನೀಡಿದ್ದಾರೆ. ಅಲ್ಲದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೋಂದಾಯಿತ ವ್ಯಾಪಾರಿಗಳನ್ನ ಒಳ ರಸ್ತೆಗಳಿಗೆ ಸ್ಥಳಾಂತರಿಸಿ ಅವರಿಗೆ ಹೊಸ ಫುಡ್ ಕಾರ್ಟ್ ಮತ್ತು ನಿಗದಿತ ವೆಂಡಿಂಗ್ ಝೋನ್ ನೀಡುವುದಾಗಿ ಹೇಳಿದ್ದಾರೆ. ನಗರ ಅಂದವಾಗಿರಬೇಕು, ಪಾದಾಚಾರಿಗಳು ಸುರಕ್ಷಿತವಾಗಿರಬೇಕು ಅನ್ನೋದು ಎಷ್ಟು ನಿಜವೋ, ದಿನವಿಡೀ ಬಿಸಿಲು ಮಳೆಯಲ್ಲಿ ದುಡಿದು ಸಂಜೆ ಹೊತ್ತಿಗೆ ಗಂಜಿ ಕುಡಿಯುವ ಬಡವನ ಹೊಟ್ಟೆಪಾಡು ಕೂಡ ಅಷ್ಟೇ ಮುಖ್ಯ. ಕಾನೂನು ಪಾಲನೆ ಹೆಸರಲ್ಲಿ ಬಡವರ ಬದುಕು ಉದ್ಯಾನವನವಾಗಬಾರದು. ಪುನರ್ವಸತಿ ಕಲ್ಪಿಸದೆ ಒಕ್ಕಲೆಬ್ಬಿಸಿದರೆ ಆಕ್ರೋಶದ ಕಿಚ್ಚು ನಿಲ್ಲಲ್ಲ. ಟೌನ್ ವೆಂಡಿಂಗ್ ಕಮಿಟಿ, ಟಿವಿಸಿ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ವ್ಯಾಪಾರಿಗಳಿಗೆ ಸೂಕ್ತ ಜಾಗ ನೀಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ಪ್ರತಿ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಜನತಾ ಟಿವಿ. ನೇರ ಸುದ್ದಿ, ನಿರಂತರ ಮನರಂಜನೆ.